ಹಾಯ್ ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಮುಂಬೈಯಲ್ಲಿ ಒಂದು ದೊಡ್ಡ ಜೈಲು ಇತ್ತು. ಅಲ್ಲಿ ಕತ್ತಲಾಗುತ್ತಿದ್ದಂತೆ ಕೈದಿಗಳ ಮೇಲೆ ಪೊಲೀಸರ ದೌರ್ಜನ್ಯ ಶುರುವಾಗುತ್ತಿತ್ತು. ಪೊಲೀಸರು ತಮ್ಮ ಇಷ್ಟ ಬಂದಂತೆ ವರ್ತಿಸುತ್ತಿದ್ದರು. ಯಾರು ಅವರ ಮುಂದೆ ಬಾಯಿ ತೆರೆಯುವಂತಿರಲಿಲ್ಲ. ಮಹಿಳಾ ಕೈದಿಗಳು ಭಯದಿಂದ ಮೌನವಾಗಿರುತ್ತಿದ್ದರು. ಆದರೆ ಒಂದು ದಿನ ಅಲ್ಲಿಗೆ ಒಬ್ಬ ಧೈರ್ಯವಂತ ಮಹಿಳಾ ಅಧಿಕಾರಿ ಬಂದಳು. ಆಕೆ ತನ್ನ ಯೂನಿಫಾರ್ಮ್ ಅನ್ನು ತೆಗೆದು ಕೈದಿ ಉಡುಪಿನಲ್ಲಿ ಜೈಲಿಗೆ ಹೋದಳು. ಮೊದಲ ರಾತ್ರಿಯೇ ಹಿರಿಯ ಅಧಿಕಾರಿಗಳು ಬಂದರು. ಈ ಬಾರಿ ಅವರ ದೃಷ್ಟಿ ಕೇವಲ ಆ ಮಹಿಳೆ ಮೇಲೆ ಬಿತ್ತು. ಈಗ ಪ್ರಶ್ನೆ ಏನೆಂದರೆ, ಆ ಧೈರ್ಯವಂತೆ ಮಹಿಳಾ ಅಧಿಕಾರಿ ಕೂಡ ಉಳಿದ ಕೈದಿಗಳಂತೆ ಆ ದುರುಳರ ಕೈಯಲ್ಲಿ ನಾಶವಾಗುತ್ತಾಳಾ, ಅಥವಾ ಆಕೆ ಅವರನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದು ಜಗತ್ತಿಗೆ ಸತ್ಯವನ್ನು ತೋರಿಸುತ್ತಾಳಾ? ಬನ್ನಿ, ಈ ಇಂಟ್ರೆಸ್ಟಿಂಗ್ ಸ್ಟೋರಿ ಮುಂದೇನಾಯ್ತು ಎಂದು ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ನೀಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವ ಮೂಲಕ ಇನ್ನು ಹೆಚ್ಚಿನ ವಿಡಿಯೋ ಮಾಡಲು ಪ್ರೋತ್ಸಾಹ ನೀಡಿ. ಫ್ರೆಂಡ್ಸ್, ಮುಂಬೈ ಒಂದು ಮಹಾನಗರ. ಹೊರಗಿನಿಂದ ಎಷ್ಟು ಒಳಗುತ್ತದೆಯೋ ಒಳಗಿನಿಂದ ಅಷ್ಟೇ ಕತ್ತಲಾಗಿದೆ. ಆ ಮುಂಬೈ ನಗರದಲ್ಲಿ ಧೈರ್ಯವಂತೆ ಮತ್ತು ಕಠಿಣ ಸ್ವಭಾವದ ಪೊಲೀಸ್ ಅಧಿಕಾರಿ SP ರಾಧಿಕಾ ಸಿಂಗ್ ಅವರ ಪೋಸ್ಟಿಂಗ್ ಆಯಿತು. ರಾಧಿಕಾ ಶಾಂತ ಸ್ವಭಾವದ ನ್ಯಾಯದ ತತ್ವಗಳ ಮೇಲೆ ನಿಲ್ಲುವ ವ್ಯಕ್ತಿಯಾಗಿದ್ದಳು. ಮುಂಬೈನ ದೊಡ್ಡ ದೊಡ್ಡ ಅಪರಾಧಿಗಳು ಕೂಡ ಆಕೆ ಹೆಸರನ್ನು ಕೇಳಿದರೆ ಎದುರುತ್ತಿದ್ದರು. ಆಕೆಗೆ ಒಂದು ಬಲವಾದ ಸಿದ್ಧಾಂತವಿತ್ತು. ದುಷ್ಟರು ಎಷ್ಟೇ ದೊಡ್ಡವರಾಗಿದ್ದರೂ ಶಿಕ್ಷೆ ಅನುಭವಿಸಲೇಬೇಕು ಎಂಬುದು. ಒಂದು ದಿನ ಬೆಳಿಗ್ಗೆ SP ರಾಧಿಕಾ ಸಿಂಗ್ ತನ್ನ ಆಫೀಸ್ ಕ್ಯಾಬಿನ್ ನಲ್ಲಿ ಕುಳಿತಿದ್ದಾಗ ಇದ್ದಕ್ಕಿದ್ದಂತೆ ಮಹೇಶ್ ಒಳಗೆ ಬಂದನು. ಮಹೇಶ್ ಮುಂಬೈ ಮಹಿಳಾ ಜೈಲಿನಲ್ಲಿ ಅಡುಗೆ ಸಹಾಯಕ ಮತ್ತು ಸ್ವಚ್ಛತಾ ಸಿಬ್ಬಂದಿಯಾಗಿ ಕೆಲಸ ಮಾಡುತ್ತಿದ್ದನು. ಅವನು, ಮೇಡಮ್, ನಿಮ್ಮೊಂದಿಗೆ ಒಂದು ಮುಖ್ಯವಾದ ವಿಷಯವನ್ನು ಹೇಳಬೇಕು ಎಂದನು. ರಾಧಿಕಾ ಗಂಭೀರವಾಗಿ, ಹೇಳು ಮಹೇಶ್, ಏನಾಯ್ತು ಎಂದು ಕೇಳಿದಳು. ಮೇಡಮ್, ಮುಂಬೈ ಜೈಲಿನಲ್ಲಿ ಮಹಿಳಾ ಕೈದಿಗಳು ಸುರಕ್ಷಿತವಾಗಿಲ್ಲ. ರಾತ್ರಿ ಹೊತ್ತು ಅವರೊಂದಿಗೆ ಬಹಳ ಕೆಟ್ಟದಾಗಿ ನಡೆದುಕೊಳ್ಳಲಾಗುತ್ತಿದೆ. ಅವರನ್ನು ಬೆದರಿಸಿ ಅವರ ಮೇಲೆ ದೌರ್ಜನ್ಯ ನಡೆಸಲಾಗುತ್ತಿದೆ. ಆಗ ರಾಧಿಕಾಗೆ ಸ್ವಲ್ಪ ಕೋಪ ಬಂದು ತುಂಬಾ ಕಠಿಣವಾಗಿ ಕೇಳಿದಳು, ನೀನು ಎಷ್ಟು ದೊಡ್ಡ ಆರೋಪ ಮಾಡುತ್ತಿದ್ದೀಯಾ ಎಂದು ನಿನಗೆ ಗೊತ್ತಿದೆಯೇ? ಹೌದು ಮೇಡಮ್, ಆದರೆ ನಾನು ಸತ್ಯವನ್ನೇ ಹೇಳುತ್ತಿದ್ದೇನೆ. ಹಗಲಿನಲ್ಲಿ ಡ್ಯೂಟಿ ಮಾಡುವ ಪೊಲೀಸರೇ ರಾತ್ರಿ ಹೊತ್ತು ಮಹಿಳಾ ಕೈದಿಗಳಿಗೆ ಕಿರುಕುಳ ನೀಡುತ್ತಾರೆ. ಇದನ್ನು ಕೇಳಿದ ರಾಧಿಕಳ ಕಣ್ಣುಗಳಲ್ಲಿ ಕೋಪ ಒತ್ತಿಕೊಂಡಿತು. ನಿನ್ನ ಬಳಿ ಏನಾದರೂ ಸಾಕ್ಷಿ ಇದೆಯೇ? ಆಗ ಮಹೇಶ್ ಹೇಳುತ್ತಾನೆ, ಮೇಡಮ್, ನಾನು ಎಲ್ಲವನ್ನು ನನ್ನ ಕಣ್ಣಾರೆ ನೋಡಿದ್ದೇನೆ. ಆದರೆ ಸಾಕ್ಷ್ಯ ಸಂಗ್ರಹಿಸುವ ಅಧಿಕಾರ ಅಥವಾ ಧೈರ್ಯ ನನಗಿಲ್ಲ. ಅದಕ್ಕಾಗಿ ನಾನು ನಿಮ್ಮ ಬಳಿ ಬಂದಿದ್ದೇನೆ. ನನಗೆ ನಿಮ್ಮ ಮೇಲೆ ಸಂಪೂರ್ಣ ನಂಬಿಕೆ ಇದೆ ಎಂದನು. ರಾಧಿಕಾ ಸ್ವಲ್ಪ ಹೊತ್ತು ಯೋಚಿಸಿ, ಕಳೆದ ವಾರ ನಾನು ಜೈಲಿಗೆ ಭೇಟಿ ನೀಡಿದಾಗ ಯಾವುದೇ ಮಹಿಳಾ ಕೈದಿಯು ದೂರು ನೀಡಲಿಲ್ಲ, ಏಕೆ? ಆಗ ಮಹೇಶ್ ತಲೆ ತಗ್ಗಿಸಿ ಹೇಳಿದನು, ಮೇಡಮ್, ಅವರೆಲ್ಲರೂ ಭಯದಲ್ಲಿ ಬದುಕುತ್ತಿದ್ದಾರೆ. ಯಾರಾದರೂ ಬಾಯಿ ತೆರೆದರೆ ಭಯಾನಕ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಎಂದು ಅವರನ್ನು ಎದುರಿಸಲಾಗಿದೆ. ರಾಧಿಕಾ ಅವನ ಮಾತುಗಳನ್ನು ಕೇಳಿ ಕುರ್ಚಿಯಿಂದ ಎದ್ದು, ಮಹೇಶ್, ನೀನು ಬಹಳ ಧೈರ್ಯ ತೋರಿಸಿದ್ದೀಯಾ. ಈಗ ನನ್ನ ಸರದಿ. ಇಂದು ಸಂಜೆ ಯಾರಿಗೂ ತಿಳಿಯದಂತೆ ನಾನು ಸ್ವತಃ ಜೈಲಿಗೆ ಭೇಟಿ ನೀಡುತ್ತೇನೆ ಎಂದಳು. ಅದೇ ಧೈರ್ಯದಿಂದ ರಾಧಿಕಾ ಸಿಂಗ್ ಒಂದು ಸಂಜೆ ಮುಂಬೈ ಮಹಿಳಾ ಜೈಲಿಗೆ ಹೋದಳು. ಶಿಷ್ಟಾಚಾರದ ಪ್ರಕಾರ ಜೈಲಿನ ಅಧಿಕಾರಿಯು SPಗೆ ಪ್ರತಿಯೊಂದು ಮೂಲೆಯನ್ನು ಎಚ್ಚರಿಕೆಯಿಂದ ತೋರಿಸಿದ. ಫೈಲ್ಗಳಲ್ಲಿ ಎಲ್ಲವೂ ಸರಿಯಾಗಿತ್ತು. ರಿಜಿಸ್ಟರ್ ನಲ್ಲಿ ಯಾವುದೇ ದೋಷವಿರಲಿಲ್ಲ. ಹೊರಗಿನಿಂದ ನೋಡಿದರೆ ಜೈಲು ಒಂದು ಪರಿಪೂರ್ಣ ಮಾದರಿಯಂತೆ ಕಾಣುತ್ತಿತ್ತು. ಆದರೆ ನಿಜವಾದ ಮುಖ ಯಾವಾಗಲೂ ಗೋಡೆಗಳ ಹಿಂದೆ ಇರುತ್ತದೆ ಮತ್ತು ಸಾಮಾನ್ಯರ ದೃಷ್ಟಿಗೆ ಅದು ಕಾಣಿಸುವುದಿಲ್ಲ ಎಂದು ರಾಧಿಕಾಗೆ ತಿಳಿದಿತ್ತು. ಆಕೆ ಮಹಿಳಾ ಕೈದಿಗಳನ್ನು ಪ್ರತ್ಯೇಕ ಕೋಣೆಗಳಲ್ಲಿ ಕರೆದು ಮಾತನಾಡಿಸುವುದಕ್ಕೆ ಶುರು ಮಾಡಿದಳು. ಆದರೆ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಮೌನವಾಗಿತ್ತು. ಕೆಲವರ ಕಣ್ಣುಗಳು ತಗ್ಗಿದ್ದವು, ಇನ್ನು ಕೆಲವರ ತುಟಿಗಳು ನಡುಗುತ್ತಿದ್ದವು. ಆದರೆ ಮಾತುಗಳು ಹೊರಬರಲಿಲ್ಲ. ಅವರ ಭಯ ಮತ್ತು ಅಸಹಾಯಕತೆ ರಾಧಿಕಾಗೆ ಸ್ಪಷ್ಟವಾಗಿ ಕಾಣಿಸಿತು. ಈ ಮೌನವು ಸಾವಿರಾರು ಚೀರಾಟಗಳಿಗಿಂತಲೂ ಭಯಾನಕವಾಗಿದೆ ಎಂದು ಅವರು ಅರ್ಥ ಮಾಡಿಕೊಂಡರು. ನಮಗೆ ರಕ್ಷಣೆ ಇದೆ ಎಂಬ ನಂಬಿಕೆ ಬರುವವರೆಗೂ ಅವರು ಮಾತನಾಡುವುದಿಲ್ಲ ಎಂದು ಅರ್ಥ ಮಾಡಿಕೊಂಡರು. ಮರುದಿನ ರಾಧಿಕಾ ತನ್ನ ಕಚೇರಿಯಲ್ಲಿ ಕುಳಿತು ಯೋಚನೆ ಮಾಡುತ್ತಿದ್ದಳು. ಸತ್ಯವನ್ನು ಹೇಗೆ ಹೊರಗೆ ತರುವುದು ಎಂಬ ಪ್ರಶ್ನೆ ಮನಸ್ಸಿನಲ್ಲಿ ಮೂಡಿತು. ಆಗಲೇ ಅವಳು ತನ್ನ ನಂಬಿಕಸ್ಥ ಪೊಲೀಸ್ ಅಧಿಕಾರಿಯನ್ನು ಕರೆದು, ಇಂದು ರಾತ್ರಿ ನಾನು ಕೈದಿ ರೂಪದಲ್ಲಿ ಜೈಲಿಗೆ ಹೋಗುತ್ತೇನೆ. ಆಗ ಮಾತ್ರ ಸತ್ಯ ಹೊರಬರುತ್ತದೆ ಎಂದು ಹೇಳಿದರು. ಆ ರಾತ್ರಿ ಬಂದಿತು. ಆ ಕತ್ತಲು ರಾಧಿಕಾ ಸಿಂಗ್ ಅವರ ಜೀವನವನ್ನು ಮಾತ್ರವಲ್ಲ, ಮಾನವೀಯತೆ, ಕಾನೂನು ಮತ್ತು ನ್ಯಾಯಾಂಗ ವ್ಯವಸ್ಥೆಯ ಕರಾಳ ಮುಖವನ್ನು ಬಯಲು ಮಾಡಿತು. ಮಾರ್ಚ್ 18ರಂದು
ರಾಧಿಕಾ ಸಾಮಾನ್ಯ ಕೈದಿ ಉಡುಪನ್ನು ಧರಿಸಿ ಮುಖಕ್ಕೆ ದುಪ್ಪಟ ಹಾಕಿಕೊಂಡು ನಕಲಿ ಗುರುತಿನ ಚೀಟಿಯೊಂದಿಗೆ ಮುಂಬೈ ಮಹಿಳಾ ಜೈಲಿಗೆ ಕಾಲಿಟ್ಟಳು. ರಾತ್ರಿ 10:30ಕ್ಕೆ ಅವಳು ಜೈಲಿನ ವಿಶೇಷ ವಿಭಾಗವನ್ನು ತಲುಪಿದಳು. ಅಲ್ಲಿ ಮಹಿಳಾ ಕೈದಿಗಳನ್ನು ಪ್ರತ್ಯೇಕ ಕೋಣೆಗಳಲ್ಲಿ ಇರಿಸಲಾಗುತ್ತಿತ್ತು. ದುರ್ವಾಸನೆಯಿಂದ ಕೂಡಿದ ಗಾಳಿ, ಕೈದಿಗಳ ನಿಧಾನವಾದ ಅಳು, ಲಾಠಿಗಳ ಶಬ್ದಗಳು ಕೇಳಿ ಬರುತ್ತಿದ್ದವು. ಕೆಲವು ಪೊಲೀಸರು ಮಹಿಳಾ ಕೈದಿಗಳಿಂದ ಬಲವಂತವಾಗಿ ಡ್ಯಾನ್ಸ್ ಮಾಡಿಸುತ್ತಿದ್ದರು. ಅಷ್ಟೊತ್ತಿಗಾಗಲೇ ರಾಧಿಕಾ ಸಂಪೂರ್ಣವಾಗಿ ಸಿದ್ಧಳಾಗಿದ್ದಳು. ಅವಳ ಬಟ್ಟೆಯೊಳಗೆ ಒಂದು ಚಿಕ್ಕ ರಹಸ್ಯ ಕ್ಯಾಮೆರಾವನ್ನು ಅಳವಡಿಸಲಾಗಿತ್ತು. ಅದು ಪ್ರತಿಯೊಂದು ದೃಶ್ಯವನ್ನು ರೆಕಾರ್ಡ್ ಮಾಡುತ್ತಿತ್ತು. ಕಾಲರ್ ಕೆಳಗೆ ಬಚ್ಚಿಟ್ಟುಕೊಂಡಿದ್ದ ಮೈಕ್ರೋಫೋನ್ ಪ್ರತಿಯೊಂದು ಶಬ್ದವನ್ನು ಹೊರಗಿದ್ದ ರಹಸ್ಯ ಅಧಿಕಾರಿಗಳ ತಂಡಕ್ಕೆ ರವಾನೆ ಮಾಡುತ್ತಿತ್ತು. ರಾಧಿಕಾ ಒಬ್ಬಂಟಿಯಾಗಿರಲಿಲ್ಲ. ಅವಳ ಧೈರ್ಯದ ಜೊತೆಗೆ ಪ್ರಾಮಾಣಿಕ ಅಧಿಕಾರಿಗಳ ತಂಡವು ಅವಳ ಆದೇಶಕ್ಕಾಗಿ ಹೊರಗೆ ಕಾಯುತ್ತಿತ್ತು. ರಾಧಿಕಾ ಜೈಲಿನಲ್ಲಿ ಕೈದಿಗಳ ನಡುವೆ ಸೇರಿದ ತಕ್ಷಣ ಒಬ್ಬ ಪೊಲೀಸ್ ವೇಗವಾಗಿ ಅವಳ ಕಡೆಗೆ ಬಂದ. ಅವನ ಕಣ್ಣುಗಳಲ್ಲಿ ಅನುಮಾನ, ತುಟಿಗಳಲ್ಲಿ ವಿಕೃತ ನಗು. ಏಯ್, ನೀನ್ ಯಾರು? ನಿನ್ನನ್ನು ಇಲ್ಲಿ ಹಿಂದೆಂದು ನೋಡಿಲ್ಲ. ನಿನ್ನ ಹೆಸರೇನು ಎಂದು ಕೇಳಿದನು. ರಾಧಿಕಾ ಮೆಲ್ಲಗೆ, ಸರ್, ನಾನು ಇಂದಷ್ಟೇ ಇಲ್ಲಿಗೆ ಬಂದಿದ್ದೇನೆ. ಆಗ ಪೊಲೀಸ್ ಮೀಸೆ ತಿರುಗಿಸುತ್ತಾ, ನೀನು ಯಾವ ಅಪರಾಧ ಮಾಡಿದ್ದೀಯಾ ಎಂದು ಕೇಳಿದನು. ಸರ್, ಕಳ್ಳತನದ ಆರೋಪ, ಆದರೆ ನಾನು ಮಾಡಿಲ್ಲ ಎಂದು ರಾಧಿಕಾ ಹೇಳಿದಳು. ಮತ್ತೊಬ್ಬ ಪೊಲೀಸ್ ವಿಷಪೂರಿತ ನಗೆಯೊಂದಿಗೆ, ಹೌದು, ಪ್ರತಿಯೊಬ್ಬ ಕೈದಿಯೂ ಇದೇ ಕಥೆ ಹೇಳುತ್ತಾನೆ. ನಿನ್ನ ಹೆಸರೇನು ಹೇಳಿದೆ ಎಂದು ಕೇಳಿದನು. ಸುಮಿತ್ರಾ ಎಂದು ರಾಧಿಕಾ ನಿಧಾನವಾಗಿ ಹೇಳಿದಳು. ಮಾತು ನಿಲ್ಲಿಸಿ, ನಮ್ಮ ಕಾಲು ಒತ್ತು, ಇಲ್ಲದಿದ್ದರೆ ತುಂಬಾ ನೋವು ಅನುಭವಿಸಬೇಕಾಗುತ್ತದೆ ಎಂದು ಅವನು ಬೆದರಿಸಿದ. ರಾಧಿಕಾ ಅವನ ಕಣ್ಣುಗಳನ್ನು ನೋಡುತ್ತಾ, ಸರ್, ಅಪರಾಧ ಸಾಕ್ಷಿಗಳೊಂದಿಗೆ ಸಾಬೀತಾಗುವವರೆಗೂ ನಾನು ಕೇವಲ ಆರೋಪಿ, ಅದನ್ನು ಬಿಟ್ಟು ನಿಮ್ಮ ಸೇವಕಿ ಅಲ್ಲ ಎಂದಳು. ಆ ಮಾತುಗಳನ್ನು ಕೇಳಿದ ಪೊಲೀಸ್ ಕೋಪದಿಂದ ಕಿರುಚಿದ. ನಿನ್ನ ಮಾತು ಜಾಸ್ತಿ ಆಯ್ತು. ಏನು ಹೇಳುತ್ತೇವೋ ಅದನ್ನು ಮಾಡು, ಇಲ್ಲದಿದ್ದರೆ ನಿನ್ನನ್ನು ಆ ಕೋಣೆಗೆ ಹಾಕುತ್ತೇವೆ. ಅಲ್ಲಿ ಜೀವನ ಪೂರ್ತಿ ಅಳುತ್ತೀಯ ಎಂದನು. ಅದೇ ಸಮಯಕ್ಕೆ ಒಬ್ಬ ಮಹಿಳೆ ರಾಧಿಕಳ ಬಳಿ ಬಂದು ನಿಧಾನವಾಗಿ ಹೇಳಿದಳು, ಕುಳಿತುಕೋ ಅಕ್ಕ, ಅವರು ಹೇಳಿದಂತೆ ಮಾಡು, ಇಲ್ಲದಿದ್ದರೆ ಒಡೆಯುತ್ತಾರೆ. ಯಾರು ಎದುರು ಮಾತನಾಡುತ್ತಾರೋ ಅವರನ್ನು ಏಕಾಂತ ಕೋಣೆಗೆ ಹಾಕಿ ರಾತ್ರಿ ಇಡೀ ದೌರ್ಜನ್ಯ ಮಾಡುತ್ತಾರೆ ಎಂದಳು. ಅದನ್ನು ಕೇಳಿದ ರಾಧಿಕಳ ಆತ್ಮ ನಡುಗಿತು. ಅದೇ ಸಮಯದಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ಬಂದು ರಾಧಿಕಳ ಕೈ ಹಿಡಿದು, ನಿನ್ನನ್ನು ಆ ಕೋಣೆಗೆ ಕರೆದುಕೊಂಡು ಹೋದರೆ ನಿನ್ನ ಸೊಕ್ಕು ಮಣ್ಣಲ್ಲಿ ಮುಚ್ಚಿ ಹೋಗುತ್ತದೆ, ನಡೆ ಎಂದನು. ನಿಜವಾದ ಆಟ ಈಗ ಶುರುವಾಗಿದೆ ಎಂದು ರಾಧಿಕೆಗೆ ಅರ್ಥವಾಯಿತು. ಅವಳು ಮೌನವಾಗಿ ಅವನೊಂದಿಗೆ ಹೆಜ್ಜೆ ಹಾಕಿದಳು. ಆ ಕೋಣೆಯಲ್ಲಿ ಅವಳೊಂದಿಗೆ ಇಬ್ಬರು ಪೊಲೀಸರು ಮಾತ್ರ ಇದ್ದರು. ಆಗ ಅವರು ಅಲ್ಲಿಗೆ ಹೋದ ತಕ್ಷಣ ಬಾಗಿಲು ಮುಚ್ಚಿದರು. ಒಬ್ಬ ಅಧಿಕಾರಿ ಕಠಿಣ ಸ್ವರದಲ್ಲಿ, ಈಗ ಹೇಳು, ನೀನು ನಿಜವಾಗಿಯೂ ಯಾರು? ಯಾಕೆಷ್ಟು ಗಲಾಟೆ ಮಾಡುತ್ತಿದ್ದೀಯಾ ಎಂದು ಕೇಳಿದನು. ಪೊಲೀಸ್ ಹತ್ತಿರ ಬಂದು ಬೆದರಿಸಿದ, ಮೌನವಾಗಿರು, ಅರ್ಧ ಗಂಟೆಯಲ್ಲಿ ನಿನ್ನ ನಿಜವನ್ನ ಬಯಲಾಗುತ್ತದೆ. ರಾಧಿಕಾ ಆಳವಾದ ಉಸಿರು ತೆಗೆದುಕೊಂಡು, ಕೇಳಿ, ನನ್ನ ಹೆಸರು ಸುಮಿತ್ರಾ ಅಲ್ಲ, ನಾನು SP ರಾಧಿಕಾ ಸಿಂಗ್. ನೀವು ಮಾಡುತ್ತಿರುವುದು ರೆಕಾರ್ಡ್ ಆಗುತ್ತಿದೆ. ಹೊರಗೆ ನನ್ನ ರಹಸ್ಯ ತಂಡವು ಪ್ರತಿಯೊಂದು ಚಲನವಲನವನ್ನು ಗಮನಿಸುತ್ತಿದೆ ಎಂದಳು. ಆ ಮಾತುಗಳಿಂದ ಇಬ್ಬರು ಪೊಲೀಸರ ಮುಖದ ಬಣ್ಣ ಬದಲಾಯಿತು. ರಾಧಿಕಾ ತನ್ನ ಐಡೆಂಟಿಟಿಯನ್ನು ಬಹಿರಂಗಪಡಿಸಿದ್ದರಿಂದ ಅವರು ಹೆದರಿದರು. ಪ್ರಶ್ನೆ ಏನೆಂದರೆ, ರಾಧಿಕಾ ತನ್ನ ಗುರುತನ್ನು ಎಷ್ಟು ಬೇಗ ಏಕೆ ಬಹಿರಂಗಪಡಿಸಿದಳು ಎಂಬುದು. ನಿಜವೆಂದರೆ ಈ ಇಬ್ಬರು ಪೊಲೀಸರು ಕೇವಲ 2 ತಿಂಗಳ ಹಿಂದೆ ಅಷ್ಟೇ ಜೈಲಿಗೆ ಬಂದಿದ್ದಾರೆ. ಅವರಲ್ಲಿ ಇನ್ನೂ ಸ್ವಲ್ಪ ಮಾನವೀಯತೆ ಉಳಿದಿದೆ ಎಂದು ಅವಳಿಗೆ ತಿಳಿದಿತ್ತು. ಆದರೆ ಅವರು ಭ್ರಷ್ಟ ವ್ಯವಸ್ಥೆಯಲ್ಲಿ ಸಿಲುಕಿ ಹಾಳಾಗುತ್ತಿದ್ದರು. ಆಗ ರಾಧಿಕಾ ಕಠಿಣವಾಗಿ ಮಾತನಾಡುತ್ತಾ, ನಿಮ್ಮಿಬ್ಬರ ಹೆಸರುಗಳನ್ನು ಹೇಳಿ ಎಂದಳು. ಒಬ್ಬನು ಅರ್ಜುನ್ ಎಂದನು, ಮತ್ತೊಬ್ಬನು ವಿಕ್ರಮ್ ಎಂದನು. ನೀವು ಈ ಕ್ಷಣದಲ್ಲಿ ಯಾರೊಂದಿಗೆ ಮಾತನಾಡುತ್ತಿದ್ದೀರಾ ಎಂದು ನಿಮಗೆ ಗೊತ್ತಿದೆಯೇ ಎಂದು ರಾಧಿಕಾ ಗಂಭೀರವಾಗಿ ಕೇಳಿದಳು. ಆಗ ಇಬ್ಬರು ಒಟ್ಟಿಗೆ, ನಮಗೂ ಅದಕ್ಕೂ ಸಂಬಂಧವಿಲ್ಲ. ಇಲ್ಲಿ ಪ್ರತಿಯೊಬ್ಬರು ಬಗ್ಗುತ್ತಾರೆ, ನೀನು ಬಗ್ಗುತ್ತೀಯಾ. ಸ್ವಲ್ಪ ಹೊತ್ತಿನಲ್ಲೇ ಸಾರ್ ಬರುತ್ತಾರೆ, ನಿನ್ನ ಸೊಕ್ಕು ಇಳಿದು ಹೋಗುತ್ತದೆ ಎಂದರು. ಆಗ ರಾಧಿಕಾ ಗಟ್ಟಿಯಾಗಿ, ನಾನು ಸಾಮಾನ್ಯ ಮಹಿಳೆಯಲ್ಲ, ನಾನು ಮುಂಬೈ ಪೊಲೀಸ್ ಆಫೀಸರ್ SP ರಾಧಿಕಾ ಸಿಂಗ್. ನಾನು ನಿಮಗೆ ಈ ವಿಷಯವನ್ನು ಹೇಳಿದ್ದೇನೆ ಏಕೆಂದರೆ ಇನ್ನು ಮುಂದೆ ನೀವು ನನ್ನೊಂದಿಗೆ ಬರಬೇಕು. ಇದು ನನ್ನೊಬ್ಬಳ ಮಿಷನ್ ಅಲ್ಲ, ಇದು ಮಾನವೀಯತೆಯ ಮಿಷನ್. ಅರ್ಜುನ್ ಮತ್ತು ವಿಕ್ರಮ್ ಕಠಿಣವಾಗಿ ಪ್ರತಿಕ್ರಿಯಿಸಿದರು. ಒಬ್ಬನು ಕಿರಿಕಿರಿಯಿಂದ, SP ಆದರೆ ಏನಂತೆ, ನಾವು ಪೊಲೀಸರೇ ಎಂದನು. ಮತ್ತೊಬ್ಬನು ನಗುತ್ತಾ, ಹೌದು, ಸಿನಿಮಾ ಡೈಲಾಗ್ ಹೇಳುತ್ತಿದ್ದಾಳೆ, ಹೀಗೆ ಸಿನಿಮಾದಲ್ಲಿದ್ದರೆ ಹೀರೋಯಿನ್ ಆಗಿರುತ್ತಿದ್ದಳು ಎಂದನು. ಆಗ ರಾಧಿಕಾ ಸಿಂಗ್, ಇದು ನನ್ನ ಕೊನೆಯ ಎಚ್ಚರಿಕೆ, ಮಿತಿ ಮೀರಿದರೆ ನಿಮ್ಮ ಉದ್ಯೋಗಗಳನ್ನು ಕಳೆದುಕೊಳ್ಳುತ್ತೀರಿ. ಈ ಜೈಲಿನಲ್ಲಿ ನೀವು ಕಿರುಕುಳ ನೀಡಿದ ಮಹಿಳೆಯೊಂದಿಗೆ ನಿಲ್ಲಬೇಕಾಗುತ್ತದೆ ಎಂದು ರಾಧಿಕಾ ಎಚ್ಚರಿಕೆ ನೀಡಿದರು. ಆಗ ಅವರ ಮುಖದಲ್ಲಿ ಮೊದಲ ಬಾರಿಗೆ ಭಯ ಕಾಣಿಸಿತು. ರಾಧಿಕಾ ತನ್ನ ಜೇಬಿನಲ್ಲಿದ್ದ ID ಕಾರ್ಡ್ ಅನ್ನು ತೋರಿಸಿದಳು. ಅದರಲ್ಲಿ ಅವಳ ಹೆಸರು ಮತ್ತು ಅವಳ ಉದ್ಯೋಗದ ಇನ್ಫಾರ್ಮೇಶನ್ ಇದ್ದವು. ಅದನ್ನು ನೋಡಿ ಅರ್ಜುನ್ ಮತ್ತು ವಿಕ್ರಮ್ ಅವಳ ಕಾಲುಗಳಿಗೆ ಬಿದ್ದರು. ಮೇಡಮ್, ನಮ್ಮನ್ನು ಕ್ಷಮಿಸಿ, ನಮ್ಮಿಂದ
ಮಾಡಿದ ದೊಡ್ಡ ತಪ್ಪಾಗಿದೆ ಎಂದು ಇಬ್ಬರು ಕೇಳಿಕೊಂಡರು. ಆಗ ರಾಧಿಕಾ ದೀರ್ಘವಾದ ಉಸಿರು ತೆಗೆದುಕೊಂಡು, ನಾನು ನಿಮ್ಮನ್ನು ಕ್ಷಮಿಸುತ್ತೇನೆ, ಆದರೆ ಒಂದು ಷರತ್ತು, ನೀವು ಸತ್ಯವನ್ನು ಹೇಳಿ ನ್ಯಾಯಕ್ಕೆ ಸಹಕಾರ ನೀಡಬೇಕು, ಇಲ್ಲದಿದ್ದರೆ ಆ ದುಷ್ಟರ ಜೊತೆ ನಿಲ್ಲಬೇಕಾಗುತ್ತದೆ. ಅವರನ್ನು ನಾನು ಎಂದಿಗೂ ಕ್ಷಮಿಸುವುದಿಲ್ಲ ಎಂದರು. ಅರ್ಜುನ್ ಮತ್ತು ವಿಕ್ರಮ್, ಮೇಡಮ್, ನಾವು ನಿಮ್ಮೊಂದಿಗಿದ್ದೇವೆ, ನೀವು ಹೇಳಿದಂತೆ ಮಾಡುತ್ತೇವೆ ಎಂದು ತಲೆಬಾಗಿದರು. ಆಗ ರಾಧಿಕಾ ಸಿಂಗ್, ಸತ್ಯವನ್ನು ಹೇಳಿ, ಪ್ರತಿ ರಾತ್ರಿ ಈ ಜೈಲಿನ ಕತ್ತರಿಯಲ್ಲಿ ದುರ್ಬಲ ಮಹಿಳೆಯರೊಂದಿಗೆ ಏನು ನಡೆಯುತ್ತಿದೆ? ಒಂದು ನಿಮಿಷದ ಮೌನದ ನಂತರ ಅವರು ಒಂದೊಂದಾಗಿ ಹೇಳಲು ಪ್ರಾರಂಭಿಸಿದರು. ರಾತ್ರಿ ಹೊತ್ತು ಮಹಿಳೆಯರನ್ನು ಕೋಣೆಗಳಿಂದ ಹೊರಗೆ ಕರೆದುಕೊಂಡು ಹೋಗುವುದು, ಸಮವಸ್ತ್ರದಲ್ಲಿದ್ದವರು ದುರುಳರಾಗಿ ಬದಲಾಗುವುದು, ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಕಿರುಕುಳ ನೀಡುವುದು, ಸುಳ್ಳು ವರದಿಗಳಿಂದ ಎಲ್ಲವನ್ನು ಮುಚ್ಚಿ ಹಾಕುವುದು ಎಂದು ಹೇಳಿದರು. ರಾಧಿಕಳ ಮುಖ ಕೋಪದಿಂದ ಕೆಂಪಾಯಿತು. ಮಹೇಶ್ ಹೇಳಿದ್ದು ಕೇವಲ ಗಾಳಿ ಸುದ್ದಿಯಲ್ಲ ಎಂದು ಖಚಿತವಾಯಿತು. ಅವಳು ಜೇಬಿನಿಂದ ಕ್ಯಾಮೆರಾ ಮತ್ತು ಮೈಕ್ ತೆಗೆದು, ಇದನ್ನು ಇಟ್ಟುಕೊಳ್ಳಿ, ಇಂದಿನಿಂದ ಪ್ರತಿಯೊಂದು ಕ್ಷಣವೂ ರೆಕಾರ್ಡ್ ಆಗಬೇಕು, ಈ ಕರಾಳ ನಗರದಲ್ಲಿ ನಡೆಯುವುದೆಲ್ಲವನ್ನು ಜಗತ್ತಿಗೆ ತೋರಿಸಬೇಕು ಎಂದಳು. ಅರ್ಜುನ್ ಮತ್ತು ವಿಕ್ರಮ್ ಗೊಂದಲದಲ್ಲಿ ನಡುಗಿದರು. ಆದರೆ ರಾಧಿಕಾ ಅವರಿಗೆ ಧೈರ್ಯ ತುಂಬಿದಳು. ಭಯ ಪಡುವ ಅಗತ್ಯವಿಲ್ಲ, ನೀವು ಹೊಸಬರು, ನಿಮ್ಮ ಕೈಗಳು ಶುದ್ಧವಾಗಿವೆ, ಇಂದು ಸತ್ಯದ ಪರ ನಿಂತರೆ ನಾಳೆ ನಿಮ್ಮ ಮನಸ್ಸು ನಿಮಗೆ ಗೌರವ ಕೊಡುತ್ತದೆ. ಇದನ್ನು ಕೇಳಿದ ಅವರಿಗೆ ನಂಬಿಕೆ ಬಂದಿತು. ಅರ್ಜುನ್ ಮತ್ತು ವಿಕ್ರಮ್ ರಾಧಿಕಾ ಜೊತೆ ಕ್ಯಾಮೆರಾ ಮತ್ತು ಮೈಕ್ ತೆಗೆದುಕೊಂಡು ಜೈಲಿನ ಕರಾಳ ಪ್ರದೇಶಗಳಿಗೆ ಹೋದರು. ಅಲ್ಲಿ ರಾತ್ರಿ ಆಗುತ್ತಿದ್ದಂತೆ ಮಾನವೀಯತೆಯನ್ನು ಕಾಲ ಕಸ ಮಾಡಿ ಹಾಕಲಾಗುತ್ತಿತ್ತು. ಕೈದಿಗಳ ಚೀರಾಟ, ಅಧಿಕಾರಿಗಳ ನಗು, ವರ್ಷಗಳಿಂದ ಮುಚ್ಚಿಟ್ಟಿದ್ದ ದೌರ್ಜನ್ಯಗಳನ್ನೆಲ್ಲ ಅವರು ರೆಕಾರ್ಡ್ ಮಾಡಿದರು. ಬೆಳಗಾಗುವ ಮುನ್ನವೇ ರಾಧಿಕಾ ಸದ್ದಿಲ್ಲದೆ ಜೈಲಿನಿಂದ ಹೊರಬಂದಳು. ವಿಷಯ ಯಾರಿಗೂ ತಿಳಿಯಲಿಲ್ಲ. ಮರುದಿನ ಪ್ರಧಾನ ಕಚೇರಿಯ ಕಾನ್ಫರೆನ್ಸ್ ಹಾಲ್ ನಲ್ಲಿ ವಿಡಿಯೋ ಸಾಕ್ಷಿಗಳನ್ನು ತೋರಿಸಿದಾಗ ಇಲಾಖೆಯಲ್ಲಿ ಸ್ಮಶಾನ ಮೌನ ಆವರಿಸಿತು. ಹಿರಿಯ ಅಧಿಕಾರಿಗಳು ಶಾಕ್ ಆದರು. ತಕ್ಷಣವೇ ವಿಶೇಷ ತಂಡವನ್ನು ರಚಿಸಲಾಯಿತು. ರಾತ್ರಿಯ ಕತ್ತಲೆಯಲ್ಲಿ ದೌರ್ಜನ್ಯವೆಸಗಿದ ಪೊಲೀಸರನ್ನು ಅದೇ ದಿನ ಬಂಧಿಸಲಾಯಿತು. ಅವರ ಯೂನಿಫಾರ್ಮ್ ಅನ್ನು ಕಳಚಿ ಉದ್ಯೋಗದಿಂದ ವಜಾಗೊಳಿಸಲಾಯಿತು. ಅವರ ಮೇಲೆ ಪ್ರಕರಣಗಳನ್ನು ದಾಖಲಿಸಲಾಯಿತು. ರಾಧಿಕಾ ಸಿಂಗ್ ಅವರ ಈ ಹೆಜ್ಜೆ ಮುಂಬೈ ಪೊಲೀಸ್ ಇಲಾಖೆಯ ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿಯಿತು ಮತ್ತು ಮುಂದಿನ ಪೀಳಿಗೆಗೆ ಉದಾಹರಣೆಯಾಯಿತು. ಜೈಲಿನ ಮಹಿಳಾ ಕೈದಿಗಳು ಓಡಿ ಬಂದು ರಾಧಿಕಳ ಕಾಲುಗಳಿಗೆ ಬಿದ್ದು, ಮೇಡಮ್, ನೀವು ನಮ್ಮನ್ನು ನರಕದಿಂದ ಹೊರತಂದಿದ್ದೀರಿ, ಇಂದು ನಮಗೆ ನ್ಯಾಯ ಸಿಕ್ಕಿದೆ ಎಂದು ಕಣ್ಣೀರಿನೊಂದಿಗೆ ಹೇಳಿಕೊಂಡರು. ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿ ಮುಂದೆ ಬಂದು, ಮೇಡಮ್, ನೀವು ಯಾರು ಮಾಡಲಾಗದ ಕೆಲಸ ಮಾಡಿದ್ದೀರಿ, ನಿಮ್ಮ ಧೈರ್ಯಕ್ಕೆ ಸಲಾಂ ಎಂದು ನಮಸ್ಕರಿಸಿದನು. ಆಗ ರಾಧಿಕಾ ಹೇಳಿದರು, ತಪ್ಪು ಮಾಡುವವರು ತಮ್ಮ ಯೂನಿಫಾರ್ಮ್ ಶಕ್ತಿಯ ಬಗ್ಗೆ ಹೆಮ್ಮೆ ಪಡುತ್ತಿದ್ದವರು ಎಂದು ನೆಲಕುರುಳಿದ್ದಾರೆ. ನೆನಪಿಡಿ, ಅಪರಾಧ ಎಂದಿಗೂ ನಿಲ್ಲುವುದಿಲ್ಲ, ಸತ್ಯವನ್ನು ಎಂದಿಗೂ ಮುಚ್ಚಿಡಲಾಗುವುದಿಲ್ಲ. ರಾಧಿಕಾ ಸಿಂಗ್ ತನ್ನ ಧೈರ್ಯ ಮತ್ತು ಪ್ರಾಮಾಣಿಕತೆಯಿಂದ ಒಂದು ಕರಾಳ ರಹಸ್ಯವನ್ನು ಬಯಲು ಮಾಡಿ ಮಹಿಳೆಯರಿಗೆ ನ್ಯಾಯ ಒದಗಿಸಿದಳು. ಫ್ರೆಂಡ್ಸ್, ಈ ಅದ್ಭುತವಾದ ಸ್ಟೋರಿಯ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.